ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. 2 ಡೇಸ್ ಆಯ್ತು ಟ್ಯಾಲಿದ ವರ್ಕ್ ಹೇಳ್ಕೊಟ್ಟಿಲ್ಲ. ಜಸ್ಟ್ ಅಲ್ಟ್ ಫೋನ್ ನೋಡೋದು. ನಾನು ಆಲ್ರೆಡಿ ವೀರು ಕಂಪ್ನಿ ಅಂತ ಸೆಲೆಕ್ಟ್ ಮಾಡಿದ್ದಾಗೈತಿ. ಎಸ್ಕೇಪ್ ಅಂತ ಹೊಡಿತೀನಿ. ಡೇ ಬುಕ್ಕನ್ನು ಚೆಕ್ ಮಾಡ್ಕೋತೀನಿ. ಡೇ ಬುಕ್ ಹೊಡಿಬೇಕಾದ್ರೆ ಡಿಸ್ಪ್ಲೇ ಡೇ ಬುಕ್ ಅಂತ ಪ್ರೆಸ್ ಮಾಡಿರಿ. 1 2 3 4 5 6 7 8 9 ಟ್ರಾನ್ಸಾಕ್ಷನ್ ಲೆಕ್ಕ ಕಂಪ್ಲೀಟ್ ಆಗ್ಯಾವ. 4 1 5 9 ಆಗ್ಯಾವ. ಓಕೆ, ಈ ಟ್ರಾನ್ಸಾಕ್ಷನ್ ಬುಕ್ನೊಳಗೆ 9 1 2 3 4 5 9. ಓಕೆ, ಕನ್ವೆನ್ಸಿಬಲ್ ಲಾಸ್ಟ್ ಆಗೈತಿ. ನೋಡೋಣ ಅಂತಾಗ ಓಚರ್ ಬಂದುಬಿಡ್ರಿ. ಓಚರಿಗೆ ಬಂದು ಇಲ್ಲೇ ಪೇಜ್ ಅಪ್ ಅಂತ ಪ್ರೆಸ್ ಮಾಡಿರಿ. ಪೇಜ್ ಅಪ್ ಅಂತ ನೋಡಿದಾಗ ಇಲ್ಲ ನೋಡಲಿ ಕನ್ವೆನ್ಸಿಬಲ್ ಲಾಸ್ಟ್ ಆಗೈತಿ. ಅಂದರೆ ಇಲ್ಲಿ ನಾವು ಅಂದರೆ ನಾವು ಎಲ್ಲಿಗೆ ಎಂಟ್ರಿ ಬಿಟ್ಟಿವಿ ಅನ್ನೋದು ಹುಡುಕೋದಕ್ಕೆ ಸುಲಭ ಆಗ್ತೈತಿ. ಕನ್ವೆನ್ಸಿಬಲ್ ಬಿಟ್ಟಿವಿ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಮಿಸ್ಟರ್ ವೀರೇಂದ್ರ ಇನ್ವೆಸ್ಟ್ಮೆಂಟ್ ಫರ್ದರ್ ಅಮೌಂಟ್ ಬ್ರಾಟ್ ಥ್ರಾಗ್ ಕ್ಯಾಶ್ ಫಾರ್ ಕ್ಯಾಪಿಟಲ್ ಅಕೌಂಟ್ ₹80,000. ಓಕೆ, ಇಲ್ಲಿ ಏನರ್ಥ? ಫರ್ದರ್ ಅಮೌಂಟ್ ಅಂದರೆ ಏನು? ಫರ್ದರ್ ಅಗೇನ್ ದುಡ್ಡನ್ನು ಹಾಕೋದು ಕಂಪ್ನಿಗೆ. ಇನ್ವೆಸ್ಟ್ಮೆಂಟ್ ಅಂತ ಬರ್ದಾರಲ್ಲಿ ಬಂಡವಾಳ. ಫಸ್ಟ್ ನೀವು ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಬಂಡವಾಳನ ಹಾಕಿರ್ತೀರಿ. ಅದು ಆದಮೇಲೆ ಒಟ್ಟು ಯಾವುದೇ ಕಾರಣಕ್ಕೂ ಬಂಡವಾಳ 4 ಲಕ್ಷ ಹಾಕಿದವರು ಅದರೊಳಗೆ ಟ್ರಾನ್ಸಾಕ್ಷನ್ನ ಮಾಡ್ತಿರ್ತೀವಿ. ಒಂದು ಯಾವುದಕ್ಕೆ ಖರ್ಚು ಮಾಡೋದಾಗಿರಲಿ, ಅಥವಾ ಡ್ರಾಯಿಂಗ್ಸ್ ಅಮೌಂಟ್ ತೊಗೊಳೋದಾಗಿರಲಿ, ಬಿಲ್ಲನ್ನು ಪೇ ಮಾಡೋದಾಗಿರಲಿ, ಎನಿ ಒನ್ ಬಿಲ್ ಅಂತ ತಿಳ್ಕೊರಿ. ಸ್ಯಾಲ್ರಿ, ಚೆಕ್ಕು, ಕ್ಯಾಶು ಯಾವುದೋ ಒಂದು ಕೊಡಬೇಕಾದ್ರೆ ನಾವು ಬಂಡವಾಳದಂದನ ಅಥವಾ ಕೊಡ್ತಿರ್ತೀವಿ. ಚೆಕ್ನಾಗ ಚೆಕ್ ಇದ್ದಿದ್ದು, ಕ್ಯಾಶ್ನಾಗ ಕ್ಯಾಶ್ ಇದ್ದಿದ್ದು ಲೆಸ್ ಹಾಕೊಂಡು ಹೋಗಿರ್ತೀವಿ. ಹಾಗಿದ್ದಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ ಅಂದರೆ ಫರ್ದರ್ ಇನ್ವೆಸ್ಟ್ಮೆಂಟ್. ಇದು ಕನ್ವೆನ್ಸಿಬಲ್ಗೆ ಪೇಜ್ ಡೌನ್ ಬರ್ರಿ. ಫರ್ದರ್ F6 ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ. ಯಾವುದಕ್ಕೆ? ಬಂಡವಾಳ ಖಾತೆ ಅಂದರೆ ಕ್ಯಾಪಿಟಲ್ ಅಕೌಂಟ್. ಓಕೆ, ಎಷ್ಟು? 80,000. ಎಂಟರ್. ಕ್ಯಾಶ್ ಆರ್ ಚೆಕ್ ಅಂತ ಕೇಳ್ತೈತಿ. ಅದರೊಳಗೆ ಕ್ಯಾಶ್ ಅಂತ ಐತಿ. ಕಂಪ್ಲೀಟ್ ಮಾಡಿರಿ. ಓಕೆ, ಫರ್ದರ್ ಇನ್ವೆಸ್ಟ್ಮೆಂಟ್ ಆಯಿತು. ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ವೀರೇಂದ್ರ ಡಿಪಾಸಿಟ್ ಕ್ಯಾಶ್ ಇಂಟು SBI ಬ್ಯಾಂಕ್ ₹70,000. ಬ್ಯಾಂಕಿನ ಟ್ರಾನ್ಸಾಕ್ಷನ್ನು, ಕ್ಯಾಶು, ಬ್ಯಾಂಕು ಈ ಥರ ಒಂದು ಆಪ್ಷನ್ ಬಂದಲ್ಲಿ ಕಾಂಟ್ರಾ ಬರುತ್ತೆ ನೋಡಿರಿ. ಇದು ಕಾಂಟ್ರಾ ಬ್ಯಾಂಕಿನ ಟ್ರಾನ್ಸಾಕ್ಷನ್. ಇದು ಪೇಮೆಂಟ್. ಇದು ರಿಸಿಪ್ಟ್. ಇದು ಜರ್ನಲ್. ಇವು ಮುಂದೆ ಹೋಗ್ತಾ ಹೋಗ್ತಾ ಬರ್ತಾವೆ. ಇವು ಜಸ್ಟ್ ಇವಾಗಂತೂ ಡೇಟ್ ಚೇಂಜ್ ಮಾಡೋಕೆ F2. ಇದು ಕಂಪ್ನಿ ಏನಾರ ತಿದ್ದುಕೋಬೇಕಪ್ಪ ಅಂದರೆ ಅಲ್ಟ್ F3 ಹೊಡೋದು ತಿದ್ದುಕೊತಾರೆ ಇದರಲ್ಲಿಂದ. ನೆಕ್ಸ್ಟ್ ಇದು ಕಾಂಟ್ರಾ ಬ್ಯಾಂಕಿನ ಟ್ರಾನ್ಸಾಕ್ಷನ್. ನಿಮ್ಮ ಕೈಯಿಂದ ಕಂಪ್ನಿಯಿಂದ ದುಡ್ಡು ಹೋದರೆ ಇದು ಪೇಮೆಂಟ್. ಇದು ರಿಸೀವ್ಡ್. ನೀವು ಕಂಪ್ನಿನ ಏನಾದರೂ ಅಮೌಂಟ್ ನೀವು ವರ್ಕ್ ಸರ್ವಿಸ್ ಮಾಡಿಕೊಟ್ಟಿರ್ತೀವಿ, ಇವಾಗ ದುಡ್ಡು ಬರ್ತೈತಿ. ಅದನ್ನು F6ನೇ ಹಾಕೋಬೇಕು. ರಿಸಿಪ್ಟ್ ಅಂತ ಕರಿತೀವಿ. ಇದು ಜರ್ನಲ್, ಉದ್ರಿ. ಓಕೆ, ಇವು ಸದ್ಯಕ್ಕೆ 4 ಟ್ರಾನ್ಸಾಕ್ಷನ್ ಬರ್ತಾವೆ. ಓಕೆ. ನೆಕ್ಸ್ಟು ಕಾಂಟ್ರಾ F4. ಡಿಪಾಸಿಟ್ ಮಾಡತ್ತೀವಿ ಅಂದ್ರೆ ಕ್ಯಾಶ್ ಫಸ್ಟ್. ಅಮೌಂಟ್ ಮೆನ್ಷನ್ ಮಾಡಿರಿ. ಎಂಟರ್. ಆಟೋಮೆಟಿಕ್ಲಿ ಕೆಳಗೆ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಬಿಲ್ ನಂಬರ್ ಬಿಟ್ಬಿಡ್ರಿ, ತಲೆ ಕೆಡಿಸ್ಕೊಡ್ರಿ. ಫ್ರಮ್ ಶ್ರೀ ಪದ್ಮಿನಿ ಪ್ರಾಬ್ಲಮ್ಸ್ ₹15,000. ನೋಡ್ರಲ್ಲೇ ಈ ಒಂದು 15,000 ರೂಪಾಯಿದ ಅಮೌಂಟು ಯಾವುದಕ್ಕೆ ನಿಮ್ಮ ವೀರು ಕಂಪ್ನಿಗೆ ಬರೋಕತ್ತೈತಪ್ಪ ಅಂದ್ರೆ ನೀವು ಸರ್ವಿಸ್ ಮಾಡಿಕೊಟ್ಟಿರ್ತೀರಿ, ಅದಕ್ಕೆ ಅಮೌಂಟ್ ಬರ್ತಿರ್ತೈತಿ. ಓಚರ್ ಚೇಂಜ್ ಮಾಡಿರಿ. ನಾವು ಬ್ಯಾಂಕಿನ ಟ್ರಾನ್ಸಾಕ್ಷನ್ ಅದೀವಿ. ರಿಸೀವ್ಡ್ ಕನ್ಸಲ್ಟಿಂಗ್ ಸರ್ವಿಸ್. ಇಲ್ಲೇ ಕಂಪ್ನಿ ನೇಮ್ ಅನ್ನೋಕ್ಕಿಂತ ಆ ಕಂಪ್ನಿಯೊಳಗೆ ಅಮೌಂಟ್ ಯಾವುದಕ್ಕೆ ಬಂದು ಜಮಾ ಆಗುತ್ತೆ ಅನ್ನುವಂಥದ್ದು ಕನ್ಸಲ್ಟಿಂಗ್ ಸರ್ವಿಸ್. ಯಾಕಂದ್ರೆ ನೀವು ಸರ್ವಿಸ್ ಅಂದರೆ ಸೇವೆ ಮಾಡೋದು. ಆ ಸೇವಾ ಶುಲ್ಕವನ್ನು ಬರೋದು ಯಾವುದಕ್ಕೆ? ಕನ್ಸಲ್ಟಿಂಗ್ ಸರ್ವಿಸಿಗೆ ಬರುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಕನ್ಸಲ್ಟಿಂಗ್ ಸರ್ವಿಸ್ ತಗೋರಿ. ಅಮೌಂಟನ್ನ ಮೆನ್ಷನ್ ಮಾಡಿರಿ. ಎಂಟರ್. ಕ್ಯಾಶ್ ಆರ್ ಚೆಕ್. ಕ್ಯಾಶ್ ಅಂತ ಐತಿ. ಕಂಪ್ಲೀಟ್.
Next transaction. Mr. Virendra further came into contact with Abhinava Traders, presented amounted price 25,000 prog check, received in advance rupees 10,000. ಇದರ ಅರ್ಥ ಏನಪ್ಪ ಅಂತಂದರೆ, ಈಗೊಂದು ಅಮೌಂಟ್ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ಕೊಡೋಕೆ ಬಂದಿರ್ತಾರೆ ವೀರು ಕಂಪ್ನಿಗೆ ಅಭಿನವ ಟ್ರೇಡರ್ಸ್ನವರು. ಇಲ್ಲೇನಪ್ಪ ಅಂತಂದ್ರೆ ಅಭಿನವ ಟ್ರೇಡರ್ಸ್ನ ಕೊಡುವಂಥ ಸಂದರ್ಭದೊಳಗೆ ನೀವು ಅದು ಅಮೌಂಟ್ ಹೇಳಬೇಕಾಗತ್ತೆ, ಎಷ್ಟು ಇದು ಸರ್ವಿಸ್ ಮಾಡೋಕ್ಕೆ ಎಷ್ಟಾಗತ್ತಂತ. ಜಸ್ಟ್ ನೀವು ಮೊಬೈಲಿಗೆ ಏನೋ ರಿಪೇರ್ ಮಾಡೋಕೆ ಹೋದ್ರೆ, ಯಾವುದಕ್ಕೂ ರಿಪೇರ್ ಮಾಡೋಕೆ ಹೋಗಲಿ, ಅವ್ರ ಅಮೌಂಟ ಕೇಳ್ತೀರಿ, ನಾವು ಕೇಳಬೇಕಾಗತ್ತೆ ಅವ್ರಿಗೆ ಎಷ್ಟು ಖರ್ಚಾಗತ್ತೆ ಅಂತಂದು. ಹಂಗೆ ನಾವು ಹೋಗಿದ್ವಿ, ಅವರು ನಮಗೇನು ಹೇಳೋದು ಮಾಡಿದ್ರೆ ಅದು ಅಮೌಂಟ್ ನಮ್ಗೆ ಹೆವಿ ಆಗ್ತಿದ್ರೆ, ಅಥವಾ ನಮ್ಗದು ಅಷ್ಟು ಕೊಡೋಕ್ಕಾಗಲಿಲ್ಲಪ್ಪ ಅಂದ್ರೆ, ಅಥವಾ ಇನ್ನೊಂದು ಅಂಗಡಿಗೆ ನಾವು ಇದನ್ನು ಮಾಡಬೇಕು, ಹೆಂಗೆ ಬೇರೆ ಚಾಯ್ಸ್ ಮಾಡ್ತೀವಿ, ನಾ ಆ ಥರ ಅವ್ರು ಹೇಳಿದ ಅಮೌಂಟನ್ನ ನಾವು ಬಿಡಿಸ್ಬೋದು. ಇಲ್ಲಾಂದ್ರೆ ಅದ್ರಲ್ಲಿ ಏನರ ಹಿಂದೆ ಮುಂದೆ ಆಗುತ್ತಂದು ನೋಡೋಕೆ ಬರುತ್ತೆ. ಇಲ್ಲಾಂದ್ರೆ ಹಂಗೆ ಮಾಡಿಬಿಟ್ರಂದ್ರೆ ಅದು ನಾವು ಕೊಡಲೇಬೇಕಾಗತ್ತೆ. ಅವಾಗ ನಮಗೆ ಕೇಳಾರ್ದಂತೂ ಮಾಡೋಕೆ ಬರೋಂಗಿಲ್ಲ. ಇಷ್ಟಾಗುತ್ತೆ ಹೆಂಗೆ ಮಾಡಿದ್ರಿ ಅಂತ ಒಂದು ಲಾಸ್ಟ್ ಹೇಳಬೇಕಾಗತ್ತೆ. ಓಕೆ, ಅದರಂಗೆ ಇಲ್ಲಿ ಅಭಿನವ ಟ್ರೇಡರ್ಸ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ವರ್ಕ್ ತೊಗೊಂಡು ಬಂದಿರ್ತಾರೆ. ನೀವು ವೀರು ಕಂಪ್ನಿಯವರು 25,000 ಅಂದರೆ 25,000 ರೂಪಾಯಿ ಹೇಳ್ತೀರಿ. ಬಟ್ ಅಡ್ವಾನ್ಸಾಗಿ ಅವರು ಕೊಡುವಂಥ ದುಡ್ಡು ಎಷ್ಟಪ್ಪ ಅಂದರೆ 10,000 ರೂಪಾಯಿ ಕೊಡ್ತಾರೆ. F6 ಇದು ಕೂಡ ಆಲ್ರೆಡಿ ನಾವು F6 ಆಗಿದ್ದೀವಿ. ಅಡ್ವಾನ್ಸ್ ಅಂತ ತಗೋರಿ, ಅಡ್ವಾನ್ಸ್ ಫ್ರಮ್ ಕಸ್ಟಮರ್ 10,000 ಅಂತ ಮೆನ್ಷನ್ ಮಾಡಿರಿ. 10,000 ಆಗೈತಲ್ಲ. ಓಕೆ, SBI ಬ್ಯಾಂಕ್ ಕಂಪ್ಲೀಟ್. ಓಕೆ, ಟ್ರಾನ್ಸಾಕ್ಷನ್ ಅರ್ಥ ಆಗೈತಲ್ಲ. ಎಸ್ಕೇಪ್ ಹೋಗ್ರಿ. ಡಿ ಅಂದರೆ ಡಿಸ್ಪ್ಲೇ, ಯಾಕಂದ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅದು ನೋಡಿರಿ, ಟ್ರಾನ್ಸಾಕ್ಷನ್ ಮುಗಿದು. ಡಿ ಅಂದರೆ ಡಿಸ್ಪ್ಲೇ, ಟಿ ಅಂದರೆ ಟ್ರಯಲ್, ಆಲ್ಟ್ F1 ನೋಡಿರಿ. ಇದ್ರದ್ದು ಟ್ರಯಲ್ ಇದ್ರ ಹಿಂದ್ಗಡೆನೇ ಇರುತ್ತೆ. ಓಕೆ, ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಸ್ವಲ್ಪ ಈ ಕಡೆ ಅದು ಎರಡು ಕಡೆನೂ ನೋಡಿರಿ. ಓಕೆ, 28,000, 4,80,000 ನೋಡತ್ತೀರಿ. ಯಾಕಂದ್ರೆ ನೀವು ಎರಡಕ್ಕೂ ಟ್ರಾನ್ಸಾಕ್ಷನ್ನ ಟ್ಯಾಲಿ ಮಾಡಿ ಎರಡು ಕೂಡಿಸಿ ಅಂತ ತೋರ್ಸೋಕ್ಕಾಗವಲ್ದಿಲ್ಲ. ಇಲ್ಲಿ 28,000 4 ಲಕ್ಷ ಐತಿ, ಇಲ್ಲಿ 28,000 4 ಲಕ್ಷ ನೋಡತ್ತೀರಿ. ಓಕೆ, ಟ್ರಯಲ್ 10,700, ಇಲ್ಲಿ 10,700 ಮೆನ್ಷನ್ ಐತಿ, ಅಲ್ಲಿ ಮೆನ್ಷನ್ ಐತಿ ಎರಡು. ಇನ್ನು 83,000 ಇಲ್ಲಿ ಅಮೌಂಟ್ ಐತಿ, ಅಲ್ಲಿ ಅಮೌಂಟ್ ಐತಿ. ಹಂಗೆ ಕೆಳಗೆ ಬರ್ರಿ, ಬ್ಯಾಂಕು ಟ್ರಾನ್ಸಾಕ್ಷನ್ನು. ಓಕೆ ನೋಡಿರಿ, ಅಷ್ಟು ಆಲ್ಮೋಸ್ಟ್ ಎಲ್ಲ ಅಮೌಂಟು ಇಲ್ಲಿ ಸೇಮ್ ಇದ್ರೊಳಗೆ ಹೆಂಗೆ 8,27,700 ಬಂದೈತಿ. ಇಲ್ಲಿಯೂ ಕೂಡ 8,27,700 ಬಂದೈತಿ. ರೀಡ್ 3 ಅಂತ ಕೆಳಗೆ ಬಂದರೆ ಇನ್ನೂ 3 ಅಂತ ಹೋಗ್ರಿ, ಇವು ಬಂದಿರ್ತಾವೆ ಆಲ್ರೆಡಿ. ನಿಮ್ಮ ಈ ಅಷ್ಟು ಏನು ಉಳಿದ ಕಂಪ್ನಿ ಹಾಕ್ಕೊಂಡಿರ್ತಾರಲ್ಲ ಅವು ಹಂಗೆ ಬರ್ಬೇಕು ಸೇಮ್. ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ದಾತ. ಓಕೆ, ಈಗ ಎಂಟ್ರಿಗಳು ಸ್ಟಾರ್ಟ್ ಆಗ್ತಾವೆ. ನೆಕ್ಸ್ಟ್ ಎಂಟ್ರಿ ಅಕ್ಟೋಬರ್ ಮುಗೀತಿ, ನವಂಬರ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನಿನ್ನು 1ನೇ ವಾಲ್ಯೂಮು ಆಲ್ರೆಡಿ ಮುಗಿಯೋಕೆ ಬಂತು. ಓಕೆ, ಹಂಗೆ ಜಸ್ಟ್ ಎಂಟ್ರಿ ಕೊಡಿರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ರಿ ಅಂತ ಹೇಳತ್ತೀನಿ. ಆಲ್ರೆಡಿ ಟ್ರಾನ್ಸಾಕ್ಷನ್ ಭಾಳ ಮುಂದೆ ಹೊಂಟೈತಿ. ಓಕೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾಕ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.